ಹಾಯ್ ಎಲ್ರಿಗೂ ನಮಸ್ಕಾರ. ನೀಡ್ತಾರ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಒಂದು ಫೋನ್ನ ಪರ್ಫಾರ್ಮೆನ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ತುಂಬ ಈಸಿ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಫೋನ್ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು 2-3 ಡೇಸ್ಗೆ. ಸೊ ಈ ರೀತಿ ರೀಸ್ಟಾರ್ಟ್ ಮಾಡ್ತಾಯಿತ್ತು ಅಂತಂದರೆ ನೀವು ನಿಮ್ಮೊಂದು ಫೋನಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ. ನಿಮ್ಮೊಂದು ರ್ಯಾಮ್ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು 2-3 ಡೇಸ್ಗೆ ನೀವು ರೀಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಫೋನ್ ಏನಿರುತ್ತೆ ಅದರ ಒಂದು ಕ್ಯಾಚೆ ಏನಿರುತ್ತೆ ಸೊ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಯಾವ ರೀತಿ ಕ್ಲಿಯರ್ ಮಾಡೋದು, ನಿಮ್ಮ ಹೋಮ್ ಸ್ಕ್ರೀನಲ್ಲೂ ಕೂಡ ಕ್ಯಾಚೆ ಅದರ ಆ್ಯಪ್ ಮೇಲೆ ಹೋಲ್ಡ್ ಮಾಡಿ ಇಟ್ಟಿತ್ತು ಅಂತಂದರೆ ಅಲ್ಲಿ ಆ್ಯಪ್ ಇನ್ಫೋ ಅಂತ ಬರುತ್ತೆ. ಅಲ್ಲಿ ಸ್ಟೋರೇಜಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಚ್ ಏನಿರುತ್ತೆ ಅದನ್ನ ಎರೇಸ್ ಮಾಡಿ, ಕ್ಯಾಚೆ ಡಾಟಾ ಅಲ್ಲ, ಕ್ಯಾಚೆನ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಇದರಿಂದ ಅಂದರೆ ಕ್ಯಾಚೆ ನಿಮ್ಮ ಒಂದು ಫೋನ್ನ ಸ್ಲೋ ಮಾಡುತ್ತೆ, ಆಯಿತಾ. ಇಲ್ಲ ಅಂತಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ್ಯಪ್ಸ್ ಏನಿರುತ್ತೆ ಅದರಲ್ಲಿ ಡೈರೆಕ್ಟ್ ನೀವು ಪರ್ಟಿಕ್ಯುಲರ್ ಒಂದೊಂದಾಗಿ ಆ್ಯಪ್ಸ್ ಪ್ರತಿಯೊಂದು ಆ್ಯಪ್ಸ್ನ ಒಂದು ಕ್ಯಾಚೆನ ಕ್ಲಿಯರ್ ಮಾಡ್ತು ಅಂತಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ ನಿಮ್ಮ ಫೋನ್ ಪರ್ಫಾರ್ಮೆನ್ಸ್, ಆಯಿತಾ. ಇದು ಸೆಕೆಂಡ್ ಟಿಪ್. ಇವಾಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ನೀವು ನಿಮ್ಮದು ಫೋನಲ್ಲಿ ಏನು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಇಟ್ಟಿರ್ತಾರೆ ಆ್ಯಪ್ಸು ಅದನ್ನು ಕ್ಲೋಸ್ ಮಾಡಿ, ಆಯಿತಾ. ಕೆಲವೊಂದಷ್ಟು ಜನ ಹಂಗಂತಾರೆ ಈ ಬ್ಯಾಕ್ಗ್ರೌಂಡಲ್ಲಿ 5-6 ಆ್ಯಪ್ಸು ಸೊ ಈ ರೀತಿ ರನ್ನಿಂಗ್ ಇಟ್ಟಿರ್ತಾರೆ. ಸೊ ಇದು ನಿಮ್ಮ ಒಂದು ಫೋನ್ ಪರ್ಫಾರ್ಮೆನ್ಸ್ ಮೇಲೆ ಹೊಡೆತ ಕೊಡುತ್ತೆ. ಸೊ ಹಾಗಾಗಿ ನೀವು ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಆ್ಯಪ್ಸ್ಗಳನ್ನ ರನ್ನಿಂಗಲ್ಲಿ ಇಡಕ್ಕೆ ಹೋಗಬೇಡಿ. ನಿಮ್ಗೆ ಯೂಸ್ ಇಲ್ಲ ಅಂತಂದರೆ ಕ್ಲಿಯರ್ ಮಾಡಿಬಿಡಿ, ಆಯಿತಾ. ಸೊ ಇದು ಥರ್ಡ್ ಟಿಪ್, ಆಯಿತಾ. ಫೋರ್ತ್ ಟಿಪ್ ಏನಪ್ಪ ಅಂತಂದರೆ, ತುಂಬ ಜನ ಫೋನ್ ಸ್ಲೋ ಆಗೋದೆ ಸೊ ಇದೇ ಒಂದು ಕಾರಣಕ್ಕೆ. ಏನು ಕಾರಣ ಅಂತಂದರೆ ಸ್ಟೋರೇಜ್ ಸ್ಪೇಸ್ ಫ್ರೀ ಇಲ್ಲದೆ ಇರೋದು. ಸ್ವಲ್ಪ ಅದನ್ನ ಸ್ಟೋರೇಜ್ನ ಫ್ರೀ ಮಾಡಿ, ಆಯಿತಾ. ಆಮೇಲೆ ಸ್ಕ್ರೀನ್ಶಾಟ್ ಏನಿರುತ್ತೆ ಅದು, ಆಮೇಲೆ ಓಲ್ಡ್ ವೀಡಿಯೋಸು ಸುಮ್ಮನೆ ಏನೋ ಇಟ್ಕೊಂಡಿರ್ತೀರ ಸೊ ಅಂಥವನ್ನೆಲ್ಲ ಬೇಡದೇ ಇರೋದು ಎಲ್ಲ ಡಿಲೀಟ್ ಮಾಡಿ, ಆಮೇಲೆ ಅನ್ಯೂಸ್ಡ್ ಆ್ಯಪ್ಸ್ ಎಲ್ಲ ಡಿಲೀಟ್ ಮಾಡಿಬಿಡಿ. ಸೊ ಇದರಿಂದ ನಿಮ್ಮದು ಫೋನ್ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಜಂಕ್ಸ್ ಕ್ಲೀನ್ ಮಾಡಿದೆ ಅವಾಗ ಹೇಳಿದೆ ನಾನು. ಓಕೆ, ಜಂಕ್ ಕ್ಲೀನ್ ಮಾಡೋದಾಗಿರ್ಬೋದು, ಒಂದು ಆ್ಯಪ್ ಕ್ಲಿಯರ್ ಮಾಡೋದಾಗಿರ್ಬೋದು, ಆಮೇಲೆ ಬೇಡದಿರೋಂಥ ಇಮೇಜಸ್ ಆಗಿರ್ಬೋದು, ಓಲ್ಡ್ ವೀಡಿಯೋಸು ಸೊ ಇಂಥವೆಲ್ಲ ಅನ್ಯೂಸ್ಡ್ ಏನಿರ್ತದೆ ಅದನ್ನೆಲ್ಲ ಡಿಲೀಟ್ ಮಾಡಿ ಸ್ವಲ್ಪ ಆದಷ್ಟು ಸ್ಟೋರೇಜ್ನ ಫ್ರೀ ಮಾಡಿ. ಸೊ ಇದರಿಂದ ನಿಮ್ಮೊಂದು ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ, ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮೊಂದು ಫೋನ್ ಅಪ್ಡೇಟ್ಗೆ ಏನಾದ್ರು ಕೇಳುತ್ತೆ ಅಂತಂದರೆ ಸಾಫ್ಟ್ವೇರ್ ಅಪ್ಡೇಟು, ಸೊ ಅದನ್ನು ಮಾಡಿ. ಇದರಿಂದ ಸ್ವಲ್ಪ ನಿಮ್ಮ ಫೋನು ಅಪ್ಗ್ರೇಡ್ ಆಗುತ್ತೆ. ಸಾಧ್ಯವಾದಷ್ಟು ಲೈಟ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿ, ಲೈಕ್ ಫೇಸ್ಬುಕ್ ಲೈಟು. ನೀವು ಈಗ ಫೇಸ್ಬುಕ್ ಯೂಸ್ ಮಾಡಿದ್ರೆ ಫೇಸ್ಬುಕ್ ಲೈಟು, ಇನ್ಸ್ಟಾಗ್ರಾಮ್ ಲೈಟು, ಸೊ ಈ ರೀತಿ ಲೈಟ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರ್ಯಾಮು ಮತ್ತು ಬ್ಯಾಟ್ರಿ ಸ್ವಲ್ಪ ಲೋ ಕನ್ಸಂಪ್ಷನ್ ಆಗುತ್ತೆ. ಸೊ ಅದ್ರ ಮೇಲೆ ಜಾಸ್ತಿ ಏನು ಪ್ರೆಷರ್ ಬೀಳಲ್ಲ. ನೆಕ್ಸ್ಟ್ ಟಿಪ್ ಏನಂತಂದರೆ, ಕೆಲವೊಂದಷ್ಟು ನಿಮ್ಗೆ ಯೂಸ್ ಇಲ್ಲಂಥ ಒಂದು ಫೀಚರ್ಸ್ಗಳನ್ನ ನೀವು ಡಿಸೇಬಲ್ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ ಬ್ಲೂಟೂತ್ ಆಗಿರ್ಬೋದು, ವೈಫೈ, ಹಾಟ್ಸ್ಪಾಟು, ಲೊಕೇಶನು. ಸೊ ಇಂಥದ್ರಿಂದ ಸ್ವಲ್ಪ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ರ್ಯಾಮ್ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ನಿಮ್ಮ ಒಂದು ಫೋನ್ ಸ್ಲೋ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಡಿಸೇಬಲ್ ಮಾಡಿದ್ರೆ ಯೂಸ್ ಇಲ್ಲದಿರೋ ಟೈಮಲ್ಲಿ ಒಳ್ಳೆಯದು. ನೆಕ್ಸ್ಟ್ ಟಿಪ್ ಬಂದು ಹೋಮ್ ಸ್ಕ್ರೀನಲ್ಲಿರುವಂಥ ಲೋಡ್ನ ಕಮ್ಮಿ ಮಾಡಿ, ಆಯಿತಾ. ಇವಾಗ ಬೇಡದಿರೋ ವಿಡ್ಜೆಟ್ಸ್ ಆಗಿರ್ಬೋದು, ಆಮೇಲೆ ಆ್ಯಪ್ಸ್ಗಳಾಗಿರ್ಬೋದು. ಸೊ ಹೋಮ್ ಸ್ಕ್ರೀನಲ್ಲಿ ನಿಮ್ಗೆ ಯಾವ ಇಂಪಾರ್ಟೆಂಟ್ ಇದ್ದಾವೆ, ಸೊ ಜಾಸ್ತಿ ಯಾವುದನ್ನು ಯೂಸ್ ಮಾಡ್ತೀವಿ ಸೊ ಅಂಥದನ್ನ ಇಟ್ಟು ಬೇಡದರನ್ನ ರಿಮೂವ್ ಮಾಡಿ ನೀವು. ಸೊ ಇದರಿಂದ ಕೂಡ ನಿಮ್ಮದು ಹೋಮ್ ಸ್ಕ್ರೀನ್ ಲೋಡ್ ಕಮ್ಮಿ ಆಗುತ್ತೆ. ಆಮೇಲೆ ಆದಷ್ಟು ಲೈವ್ ವಾಲ್ಪೇಪರ್ಸ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಲಾಸ್ಟ್ ಟಿಪ್ಪು ಮತ್ತು ಕೊನೆ ಟಿಪ್ಪು, ಇದರಿಂದ ನಿಮ್ಮೊಂದು ಫೋನ್ ಸ್ಪೀಡ್ ಆಗೇ ಆಗುತ್ತೆ. ಏನು ಅಂತಂದರೆ ಇಷ್ಟೆಲ್ಲ ಮಾಡಿನೂ ಕೂಡ ಇನ್ನೂ ಪರ್ಫಾರ್ಮೆನ್ಸ್ ಸ್ಲೋ ಇದೆ, ತುಂಬ ಸ್ಲೋ ಆಗ್ತಾಯಿದೆ ಫೋನ್, ತುಂಬ ಸ್ಲೋ ಆಗ್ತಾಯಿದೆ ಅಂತಂದರೆ ನೀವು ನಿಮ್ಮೊಂದು ಫೋನಲ್ಲಿರುವಂಥ ಎಲ್ಲ ಡಾಟಾವನ್ನು ಕೂಡ ಒಂದು ಕಡೆ ಸ್ಟೋರ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಫೋನ್ನ ರೀಸೆಟ್ ಮಾಡಿ ಕಂಪ್ಲೀಟಾಗಿ. ಸೊ ಇದರಿಂದ ಕೂಡ ನಿಮ್ಮ ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಹೊಸದಾಗಿ ಏನು ತೊಗೊಂಡಿರುತ್ತೆ ಫೋನ್, ಸೊ ನಿಯರ್ಲಿ ಆ ಥರ ಇರುತ್ತೆ. ಸೊ ಇಷ್ಟು ಟಿಪ್ಸ್ ಗೈಸ್. ಸೊ ಇದನ್ನು ಫಾಲೋ ಮಾಡಿದರೆ ನಿಮ್ಮೊಂದು ಫೋನ್ 100% ನಿಮ್ಮೊಂದು ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ, ಸ್ವಲ್ಪ ನಿಮ್ಮೊಂದು ಫೋನ್ ಸ್ಪೀಡ್ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟಿತ್ತು ಫ್ರೆಂಡ್ಸ್. ಮುಂದೆ ಸಿಗೋಣ. ಬಾಯ್, ಜೈ ಹಿಂದ್.